ನಾನು ಐ ಆಮ್ ನಾಟ್ ಅಫ್ರೈಡ್ ಆಫ್ ಟೇಕಿಂಗ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿಬಡಿ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅವ್ರ ಶಿಕ್ಷೆ ಕೊಡೋಣ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನೀವೇನು ನಿಮ್ ಕಳಕಳಿ ಏನಿದೆ, ನಮಗೂ ಆ ಕಳಕಳಿ ಇದೆ. ಈಗ ಮೆಂಬರ್ಗಳನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಿಮ್ ಕಾಲದಲ್ಲೂ ಆಗಿದ್ದಾರೆ. ಈಗ 16 ಜನ ಇದಾರಲ್ಲ, 9 ಜನ ನಿಮ್ ಕಾಲದಲ್ಲಿ ಆಗಿದ್ದವರೇ ಇರೋದು, 7 ಜನ ನಮ್ಮ ಕಾಲದಲ್ಲಿ ಮಾಡಿದವರು ಇದ್ದಾರೆ. ಏನ್ ಪ್ರಾಮಾಣಿಕರಾಗಿ ಬರ್ತಾರೆ, ಶಿಫಾರಸ್ ಪತ್ರ ತಗೊಂಡು ನಾವು ಪ್ರಾಮಾಣಿಕರು, ಬಹಳ 100% ಪ್ರಾಮಾಣಿಕರು ಅಂತಲೇ ಅನ್ಕೋಕ್ ಬರ್ತಾರೆ. ಆಮೇಲೆ ಹಿಂಗಾಗ್ಬಿಡ್ತಾರೆ. ಏನ್ ಮಾಡಕ್ಕಾಗದು? ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಇದೊಂದು ಶಿಫಾರಸ್ ಇದೆ, ಸರ್ಚ್ ಕಮಿಟಿ ಮಾಡಬೇಕು ಅಂತ. ಸರ್ಚ್ ಕಮಿಟಿ ಮಾಡಬೇಕು, ಅದನ್ನು ಪ್ರಯೋಗ ಮಾಡಿ ನೋಡೋಣ. ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಒಂದು ಕಡಿಮೆ ಮಾಡಬೇಕು ಅನ್ನೋದು, ಎರಡನೇದು ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಮಾಡಬೇಕು ಅನ್ನೋದು, ಸಾಧ್ಯವಾದ ಮಟ್ಟಿಗೆ ಆನೆಸ್ಟ್ ಪೀಪಲ್ಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅಲ್ವಾ. ಈಗ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ, ನಾವೆಲ್ಲ ಪ್ರಾಮಾಣಿಕರು ಅಂತಲೇ ಅನ್ಕೊಳ್ಳೋದು. ಎಷ್ಟು ಜನ ಅಪ್ರಾಮಾಣಿಕರಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಏನೇ ಆಗಲಿ, ನಾನು ಯಾವುದನ್ನು ಕೂಡ ವಹಿಸ್ಕೊಳ್ಳಕ್ಕೆ, ನೀವು ಹೇಳದಂತ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ ವಿರೋಧ ಪಕ್ಷದವರ ಸಲಹೆಗಳನ್ನು ಕೂಡ ತಗೊಳ್ತೀನಿ. ಸರ್ ಮಾಡೋಣ, ಒಟ್ಟಿಗೆ ಕೆಪಿಎಸ್ಸಿನ ಸರ್ ಮಾಡೋಣ. ಮರುಪರೀಕ್ಷೆ ಮಾಡಲಿಕ್ಕೆ ನಾನೇನು ಹಿಂದೇಟು ಹೊಡೆಯಲ್ಲ. ಅಥವಾ ಮರುಪರೀಕ್ಷೆ ತೀರ್ಮಾನ ಮಾಡೋರು, ಮರುಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು ಕೆಪಿಎಸ್ಸಿ ಅವರೇ. ನಾನು ಆದೇಶ ಕೊಡೋಕ್ಕಾಗಲ್ಲ. ಈಗ ನಮ್ಮ ಯಾರು ಸೌದಿ ಅವರು ಹೇಳಿದ್ರು, ಕಾನೂನು ಅದು ಏನು ದೇವಲೋಕದಿಂದ ಬಂದಿದಾರ, ಅದು ಎಂಥದ್ದು ಕೆಪಿಎಸ್ಸಿ ಮಾಡಬಹುದು ಅಂತ. ಬಟ್ ನೋಡಿ, ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ನೀವು ಗೊತ್ತಿರ್ಬೇಕಲ್ವಾ, ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಪ್ಕೋಬೇಕು, ರಾಷ್ಟ್ರಪತಿಗಳು ತೆಗಿಬೇಕು. ಸುಪ್ರೀಂ ಕೋರ್ಟ್ ಒಪ್ಪಿಗೆ ಒಡನೆ ರಾಷ್ಟ್ರಪತಿಗಳು ತೆಗಿಬೇಕು. ಗವರ್ನರ್ಗೂ ಅಧಿಕಾರ ಇಲ್ಲ ತೆಗಿಯಕ್ಕೆ. ಅವ್ರನ್ನ ಅಪಾಯಿಂಟ್ ಮಾಡಕ್ ಅಧಿಕಾರ ಇದೆ, ತೆಗಿಯಕ್ಕೆ ಅಧಿಕಾರ ಇಲ್ಲ. ಗೊತ್ತಾಯ್ತಾ?